ನಮಸ್ತೆ ವೀಕ್ಷಕರೇ. ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಝೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಕಲಾವಿದನ ಬದುಕಿನ ಕುರಿತು, ಆತ ನಡೆದು ಬಂದ ಹಾದಿ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧ್ರುವತಾರೆ. ನಾನು ಶ್ರವಣುಡುಪ. ಇವತ್ತು ನಮ್ಮ ಜೊತೆಗೆ ಕಳೆದ ಸುಮಾರು 3 ದಶಕಗಳಿಂದ ಯಕ್ಷಗಾನ ರಂಗದಲ್ಲಿ ಸಂಘಟಕನಾಗಿ ಹೆಸರನ್ನು ಮಾಡ್ತಾ ಅದೆಷ್ಟೋ ಕಲಾವಿದರಿಗೆ ಹೊಸ ಅವಕಾಶಗಳನ್ನು ನೀಡ್ತಾ ಅವರನ್ನು ರಂಗದಲ್ಲಿ ಬೆಳೆಸಿದಂತಹ ಶ್ರೀ ಜನಾರ್ದನ ಅಮ್ಮುಂಜಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅಮ್ಮುಂಜೆಯ ಬಟ್ಲಬೆಟ್ಟಿನಲ್ಲಿ ದಿವಂಗತ ವೆಂಕಪ್ಪ ಬೆಳ್ಚಾಡ ಹಾಗೂ ದಿವಂಗತ ಸುಶೀಲಾ ಬೆಳ್ಚಡ್ತಿಗೆ 1968 ಡಿಸೆಂಬರ್ 31ರಂದು 4ನೇ ಪುತ್ರನಾಗಿ ಜನಿಸಿದವರು ಶ್ರೀ ಜನಾರ್ದನ ಅಮ್ಮುಂಜೆ. ಬಡತನದ ಮಧ್ಯೆಯೂ ತಾಯಿಯಿಂದ ಸಂಸ್ಕಾರದ ಪಾಠಗಳನ್ನು ಕಲಿತ ಇವರು ಎಳವೆಯಲ್ಲೇ ಭಾಷಣ, ನಾಟಕ, ನೃತ್ಯದಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುಂದಿದ್ದ ಬಾಲಕ ತಾಯಿಯಿಂದ ರಕ್ತಗತವಾಗಿಯೇ ಯಕ್ಷಗಾನದ ಒಲವನ್ನ ಬೆಳೆಸಿಕೊಂಡಿದ್ರು. ತಾನು ಯಕ್ಷಗಾನದ ಪ್ರಾಥಮಿಕ ವಿದ್ಯಾಭ್ಯಾಸ ಕಲಿಯಲು ಅವಕಾಶ ಸಿಗದೇ ಇದ್ದರೂ ಸಹ ತಮ್ಮ ತಮ್ಮನಾದ ಶ್ರೀ ಮೋಹನ್ ಕುಮಾರ ಅಮ್ಮುಂಜೆಯವರು ಒಬ್ಬ ಉತ್ತಮ ಕಲಾವಿದನಾಗುವುದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತಾ ಬೆಂಬಲವಾಗಿ ನಿಂತವರಿವರು. ಹಲವಾರು ಕಾರ್ಯಕ್ರಮಗಳ ನಿರೂಪಕನಾಗಿ, ಯಕ್ಷಗಾನ ಸಂಘಟಕನಾಗಿ, ಸನ್ಮಾನ ಪತ್ರ ರಚನಾಕಾರರಾಗಿ ಕಳೆದ 3 ದಶಕಗಳಿಂದ ಯಕ್ಷಗಾನ ರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇವರ ಸಂಘಟನೆ ಹಾಗೂ ಶ್ರೀ ವೆಂಕಟೇಶ್ ನಾವಡ ಪೊಳಲಿ ಅವರ ನೇತೃತ್ವದಲ್ಲಿ ನಡೆಯುವ ಪೊಳಲಿ ಯಕ್ಷೋತ್ಸವ ತನ್ನ ಕಲಾ ದಿಗ್ಗಜರ ರಂಗ ಪ್ರಸ್ತುತಿ ಹಾಗೂ ವೈವಿಧ್ಯದಿಂದ ಯಕ್ಷ ಲೋಕದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಸದ್ಯ ಕೆನರಾ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಯೋಗಿಯಾಗಿದ್ದುಕೊಂಡು ಶ್ರೀಮತಿ ಬೇಬಿಲತಾ ಅವರನ್ನ ವಿವಾಹವಾಗಿ ಶ್ರೀಮತಿ ಭವ್ಯ ಹಾಗೂ ಶ್ರೀಮತಿ ದೀಕ್ಷಾ ಎಂಬ ಮಕ್ಕಳೊಂದಿಗೆ ಸುಖಿ ಸಂಸಾರವನ್ನ ನಡೆಸುತ್ತಾ ಇದ್ದಾರೆ. ಹಲವಾರು ಕಲಾವಿದರನ್ನ ವಿವಿಧ ವೇದಿಕೆಗಳಲ್ಲಿ ಅವಕಾಶ ನೀಡಿ ಬೆಳೆಸುತ್ತಿರುವ ಶ್ರೀ ಜನಾರ್ದನ ಅಮ್ಮುಂಜೆಯವರು ನಮ್ಮ ಯಕ್ಷಧ್ರುವ ತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಜನಾರ್ದನ ಅಮ್ಮುಂಜೆ ಹೇಳುವ ಹಾಗೆ ತಾವು ಅಮ್ಮುಂಜೆಯಲ್ಲೇ ಹುಟ್ಟಿ ಬೆಳೆದವರು. ಹೌದು ಸರ್. ಹಾಗಾಗಿ ತಮ್ಮ ವಿದ್ಯಾಭ್ಯಾಸ ಹೇಗಿತ್ತು? ಸರಿ, ನಾನು ಬಂಟ್ವಾಳ ತಾಲೂಕು ಅಮ್ಮುಂಜೆ ಗ್ರಾಮದ ಬಟ್ಲಬೆಟ್ಟು ಎಂಬಲ್ಲಿ ಹುಟ್ಟಿದವು. ನನ್ನ ತಂದೆ ವೆಂಕಪ್ಪ ಬೆಳ್ಚಾಡ ಅಂತ ಹೇಳಿ, ತಾಯಿ ಸುಶೀಲಾ ಬೆಳ್ಚಡ್ತಿ. ನಮ್ಮ 5 ಜನ ಮಕ್ಕಳು ನಾವು, 3 ಗಂಡು 2 ಹೆಣ್ಣು. ನಾನು 4ನೇಯವ. ನನಗೆ 2 ಅಕ್ಕಂದಿರು, ಒಬ್ಬ ಅಣ್ಣ, ಒಬ್ಬ ತಮ್ಮ ಮೋಹನ್ ಕುಮಾರ್ ಅಮ್ಮುಂಜೆ ಅಂತ ಹೇಳಿ. ನಾನು 4ನೇಯವ. ಹಾಗೆ ನಾನು ಸಣ್ಣದಿರುವಾಗಲೇ ನನ್ನ ತಂದೆ ತೀರಿಕೊಂಡ್ರು. ತುಂಬ ಬಡತನ ಮನೆಯಲ್ಲಿ, ಊಟಕ್ಕೂ ಗತಿ ಇಲ್ಲದಂತಹ ಪರಿಸ್ಥಿತಿ. 4 ಮಕ್ಕಳಿದ್ದಾರೆ, ತಾಯಿ ಒಬ್ಬರೇ ಬೀಡಿ ಕಟ್ಟಿ ನಮ್ಮನ್ನು ಸಾಕಿದ್ದು. ಹಾಗೆ ವಿದ್ಯಾಭ್ಯಾಸ ಅಲ್ಲಿ ಹತ್ತಿರದ ಅಮ್ಮುಂಜೆ ಶಾಲೆ ಅಂತೇಳಿ, ಅಲ್ಲಿ ಅದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ಅಲ್ಲಿ ನನ್ನ ವಿದ್ಯಾಭ್ಯಾಸ 7ನೇವರೆಗೆ. ಅಲ್ಲಿದ್ದ ಟೀಚರ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದರು. ಅಲ್ಲಿ ಒಬ್ಬರು ಲೂಯಿಸ್ ಟೀಚರ್ ಅಂತ ಇದ್ದರು, ಮತ್ತೊಬ್ಬರು ಪದ್ಮಾವತಿ ಟೀಚರ್ ಅಂತ ಇದ್ದರು, ಸುಂದರಿ ಟೀಚರ್ ಅಂತ ಇದ್ದರು, ಉಗ್ಗಪ್ರೈಗಳಂತ ಇದ್ದರು, ಬಾಬ್ ಮಾಸ್ಟರ್, ವೆಂಕಟರಮಣಾಚಾರ್ಯ. ಅವರಿಗೆಲ್ಲ ನಮ್ಮ ಬಗ್ಗೆ ಭಾರಿ ಹತ್ತಿರದಿಂದ ಗೊತ್ತಿತ್ತು. ಹಾಗಾಗಿ ನನಗೆ ತುಂಬ ಸಪೋರ್ಟ್ ಮಾಡಿದರು. ನಾನು ಎಳವೆಯಲ್ಲಿ ಸ್ವಲ್ಪ ಮಾತಾಡುವುದು, ಭಾಷಣದಲ್ಲಿ ಸ್ವಲ್ಪ ಅವರಿಗೆ ನನ್ನ ಟ್ಯಾಲೆಂಟನ್ನು ಅವರು ಕಂಡು ಹುಡುಕಿದ್ರು. ಅದಕ್ಕೆ ಅವಕಾಶ ಮಾಡಿಕೊಟ್ರು. 3ನೇ ಕ್ಲಾಸಿನಲ್ಲಿರುವಾಗಲೇ ನನಗೆ ಲೂಯಿಸ್ ಟೀಚರ್ ಎನ್ನುವರು ಭಾಷಣ ಬರೆದುಕೊಟ್ಟು ಮೊದಲಾಗಿ ಭಾಷಣ ಮಾಡಿಸಿದವರು. ಹಾಗೆ ಪದ್ಮಾವತಿ ಟೀಚರ್ ಅಂತ ಹೇಳುವವರು ನಮ್ಮನ್ನು ಮೊದಲು ರಂಗದಲ್ಲಿ ಕುಣಿಸಿದವರು. ಹಾಗೆ ಸುಂದರ ಟೀಚರ್ ಅಂತ ಹೇಳುವವರು ನನಗೆ ಮೊದಲು ಪಾಠ ಮಾಡಿದವರು. ಹಾಗಾಗಿ ನನ್ನ ಜೀವನಕ್ಕೆ ಬೇಸ್ ಅವರು 3 ಜನ. ಹಾಗಾಗಿ ಅವರ ಸಪೋರ್ಟಿಂದ ಬೆಳೆದು ಬಂದೆ. ನಮಗೆ ಏನು ಸಹಕಾರ ಬೇಕಿದ್ದರೂ ಆ ಟೀಚರ್, ಲೂಯಿಸ್ ಟೀಚರ್ ಮಾಡ್ತಿದ್ದರು. ಇವತ್ತಿನವರೆಗೂ ನಾನು ಅವರನ್ನು ಅದೇ ಪೂಜ್ಯ ಭಾವನೆಯಿಂದ ಕಂಡುಕೊಂಡಿದ್ದೇನೆ. ಅವರಿಗೂ ನನ್ನ ಮೇಲೆ ತುಂಬ ಪ್ರೀತಿ. ನನಗೆ ಈ ರಂಗಕ್ಕೆ ಪ್ರವೇಶ ಮಾಡಲಿಕ್ಕೆ ಮೂಲ ಕಾರಣವೇ ಅವರು. ಹಾಗೆ ಅಲ್ಲಿಂದ ಬೆಂಜನ್ ಪದವು PUC ವರೆಗೆ ಬೆಂಜನ್ ಪದವು ಜೂನಿಯರ್ ಕಾಲೇಜ್. ಅಲ್ಲಿ ಅದು ಮನೆಯಿಂದ 1 ಗಂಟೆ ನಡೆದು ಹೋಗಬೇಕು. ಹಾಗಾಗಿ ಆಗ ಫೀಸ್ ಕಟ್ಟುವ ಪರಿಸ್ಥಿತಿ ಏನಿಲ್ಲ, ಗೌರ್ಮೆಂಟ್ ಶಾಲೆ ಅದು. ಹಾಗಾಗಿ ಅಲ್ಲಿಗೆ ನನ್ನನ್ನು ನನ್ನ ಅಣ್ಣ ಮತ್ತು ಅಕ್ಕಂದಿರು ತುಂಬ ನನ್ನ ತಮ್ಮನನ್ನು ಸಾಕಲಿಕ್ಕೆ ಕಷ್ಟಪಟ್ಟಿದ್ದಾರೆ. ಅವರ ಸಹಕಾರದಿಂದ ಹೋಗಲಿಕ್ಕೆ ಆಯಿತು. ಮತ್ತು ನನಗೆ ಒಂದು ಮಾಸ್ಟರ್ ಆಗಬೇಕಂತೇಳಿ ಆಸೆ ಇತ್ತು. ಹಾಗೆ ಅದಕ್ಕೆ ಸಪೋರ್ಟ್ ಮಾಡೋರು ಯಾರಿಲ್ಲ, ಮನೆಯಲ್ಲಿ ತುಂಬ ಬಡತನ.
ಹಾಗೆ ನಾನು PUC ಸೆಕೆಂಡ್ ಇಯರ್ ಆಗುವಾಗ ತಾಯಿ ಸ್ವಲ್ಪ ಪ್ಯಾರಲೈಸ್ ಆಗಿ ಮನೆಯಲ್ಲಿ ತುಂಬ ಕಷ್ಟ ಆಯಿತು. ಹಾಗೆ ವಿದ್ಯಾಭ್ಯಾಸ ಅಲ್ಲಿಗೆ ಮೊಟಕುಗೊಂಡಿತು. ಮತ್ತು ಕೆಲಸಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಬಂತು. ಹಾಗೆ ಸರ್, ತಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಾವು ಇಷ್ಟೆಲ್ಲ ಹೇಳಿದ್ರು. ಆಗೊಂದು ಮಾತಾಡಬೇಕಾದ್ರೆ ಮೊದಲೇ ನೀವು ಸಣ್ಣ ವಯಸ್ಸಿನಲ್ಲೇ ಮಾತಿನಲ್ಲೆಲ್ಲ ಚುರುಕಿ. ಹೌದೌದು. ತಾವು ಭಾಷಣದ ಜೊತೆಗೆ ನಾಟಕದಲ್ಲಿ ಕೂಡ ಬಹಳ ಸಕ್ರಿಯರಾಗಿದ್ದು. ಹಾಗಾಗಿ ತಮ್ಮ ಈ ಅಭಿರುಚಿಯ ಬಗ್ಗೆ ಸ್ವಲ್ಪ ಮಾತಾಡ್ಬೋದು. ನಾನು ಅದೇ ನೃತ್ಯ ಡ್ಯಾನ್ಸ್ ಮಾಡಲಿಕ್ಕೆ ಇದಕ್ಕೆಲ್ಲ ಟೀಚರ್ ಪ್ರೇರೇಪಣೆ ಮಾಡಿದರು. ಮತ್ತು ನಮಗೆ ನಾಟಕದಲ್ಲಿ ಪಾತ್ರ ಮಾಡಲಿಕ್ಕೆ ಉಗ್ಗಪ್ಪರೈಗಳು ಅಂತ ಹೇಳಿ ನಮ್ಮ ಹೆಡ್ ಮಾಸ್ಟರ್ ಆಗಿದ್ದರು. ಅವರು ನನಗೆ ಮೊದಲು ಅದಕ್ಕೆ ಅನುವು ಮಾಡಿಕೊಟ್ರು. ವೆಂಕಟೇಶ್ ಆಚಾರ್ಯರಂತೇಳಿ ಮಾಸ್ಟ್ರು. ಅಲ್ಲಿ ಶಾಲೆಯಲ್ಲಿ ನಾನು ನಾಟಕ ಮಾಡ್ತಾ ಇದ್ದೆ, ಪೌರಾಣಿಕ ನಾಟಕ ಮಾತ್ರ, ಅದು ಕೂಡ ಲವಕುಶ ಮತ್ತು ಐರಾವತ ಇಂಥದ್ದೆಲ್ಲ ಮಾಡ್ತಾ ಇದ್ದೆ. ಮತ್ತು ಅದರಲ್ಲಿ ನಾನು ಎಷ್ಟು ಮುಂದುವರೆದೆ ಅಂತ ಹೇಳಿದರೆ, ಕೆಲವು ನಾಟಕ ನಾನೇ ಬರೆದೆ ಪೌರಾಣಿಕದ್ದು. ಈ ರೇಡಿಯೋದಲ್ಲಿ ಆಟ ಬರ್ತಿತ್ತಲ್ಲ, ಅದನ್ನು ಕೇಳುವುದು, ಅದನ್ನು ಮರು ದಿವಸ ಬರೆಯುವುದು ನಾನೇ. ಅಲ್ಲಿದ್ದು ಮಕ್ಕಳಿಗೆಲ್ಲ ನನ್ನ ಸೀನಿಯರ್ಸಿಗೂ ಕೂಡ, ನಾನು 5ನೇ ಕ್ಲಾಸಿನಲ್ಲಿ ಇರುವಾಗ 6ನೇ ಕ್ಲಾಸ್ 7ನೇ ಕ್ಲಾಸಿನವರಿಗೆ ನಾನೇ ನಾಟಕ ಬರೆದು ಅವರಿಗೆ ಅವರದ್ದು ನಾವೇ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡೋದು. ಆ ಒಂದು ಹುಚ್ಚಿತ್ತು. ಮತ್ತು ನಮಗೆ ಬೇಸ್ ಅಂತ ಹೇಳಿದರೆ ನನ್ನ ತಾಯಿ, ಅವರು ನಮ್ಮನ್ನು ಬೀಡಿ ಕಟ್ಟುವಾಗ ರಾತ್ರಿ ಭಜನೆ ಕಲಿಸ್ತಾ ಇದ್ರು. ನಮಗೆ ಊಟಕ್ಕೆ ಬಡತನ ಇತ್ತು, ಸಂಸ್ಕಾರಕ್ಕೆ ಬಡತನ ಇರಲಿಲ್ಲ. ಹಾಗಾಗಿ ಅದನ್ನು ನನ್ನ ತಾಯಿ ಆವಾಗಲೇ ಒಳ್ಳೆ ಸ್ವಲ್ಪ ಒಂದು ಕಲ್ತವರು. ಅವರ ತಂದೆ ಪೊಲೀಸ್ ಆಗಿದ್ದರು, ಹಾಗಾಗಿ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿದೆ. ತಂದೆ ಕಡೆಯಿಂದ ನಮಗೆ ಅಷ್ಟೇನು ಸಪೋರ್ಟ್ ಇಲ್ಲದಿದ್ದರು. ತಂದೆ ನಾನು ಒಂದು 5 ವರ್ಷ ಇರುವಾಗಲೇ ತೀರಿಕೊಂಡಿದ್ದಾರೆ. ತಾಯಿ ನಮ್ಮನ್ನು ಸಾಕಿದ್ರು, ಭಜನೆ ಹೇಳಿಕೊಡ್ತಾ ಇದ್ರು. ಅವರು ಯಕ್ಷಗಾನದ ಬಗ್ಗೆ ತುಂಬ ಅಭಿರುಚಿ ಉಳ್ಳವರು. ಅವರು ಮತ್ತು ಅವರ ತಮ್ಮ ಲಕ್ಷ್ಮಣ ಬೆಳ್ಚಾಡ್ ಅಂತ ಹೇಳಿ ಬಿಕ್ಕರ್ನಕಟ್ಟೆಯಲ್ಲಿದ್ದರು. ಅವರಿಗೆ ಯಕ್ಷಗಾನದಲ್ಲಿ ಆಸಕ್ತಿ ಇತ್ತು. ನನ್ನ ಮಾವ ಭಾಗವತಿಕೆ ಮಾಡ್ತಾ ಇದ್ರು ಬೆಳ್ಳೂರು ಕಾವೇಶ್ವರ ಯಕ್ಷಗಾನ ಮಂಡಳಿಯಲ್ಲಿ. ಅವರು ನಾವು ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಅವರು ಅಲ್ಲಿದ್ದರು. ಆಗ ಅಲ್ಲಿ ಮನೆಯಲ್ಲಿ ತಾಳಮದ್ಲೆ ಆಗ್ತಾ ಇತ್ತಂತೆ. ನನ್ನ ತಾಯಿ ಅವರ ಮನೆಯಲ್ಲಿ ತಾಳಮದ್ಲೆ ಆಗುವಾಗ ಈ ದಾಕ್ಷಾಯಿನಿ, ಸೀತೆ ಇಂಥದ್ದೆಲ್ಲ ಅರ್ಥ ಹೇಳ್ತಾ ಇದ್ರು. ಮತ್ತು ಓದುವ ಹವ್ಯಾಸ ಇತ್ತು ಅವರಿಗೆ, ಪುಸ್ತಕ ಎಲ್ಲ ಸಿಕ್ಕಿದ್ರೆ ಹೋಗ್ತಿದ್ರು. ಅವರಲ್ಲಿದ್ದ ಬಂಡವಾಳವನ್ನು ನಮಗೆ ದಾರಿ ಎರೆದು ಕೊಟ್ಟರು. ಇದು ನಮ್ಮಲ್ಲಿ ಯಕ್ಷಗಾನದ ಬಗ್ಗೆ ಅಭಿರುಚಿ ಹುಟ್ಟಲಿಕ್ಕೆ ತುಂಬ ಸಹಕಾರ ಆಯಿತು. ಮತ್ತು ದೂರಕ್ಕೆಲ್ಲ ಆಟಕ್ಕೆ ಕರ್ಕೊಂಡು ಹೋಗ್ತಿದ್ರು. ರಾತ್ರಿ 9 ಗಂಟೆವರೆಗೆ ಬೀಡಿ ಕಟ್ಟಿ, ಅಲ್ಲಿಂದ ನಾವೆಲ್ಲ ಬೀಡಿಯೆಲ್ಲ ಆದ ನಂತರ ಮತ್ತೆ ನಾವು ನಡೆದುಕೊಂಡು ತೂಟೆ ಬೆಲ್ಲಕ್ಕೆಲ್ಲ ಹಿಡ್ಕೊಂಡೆಲ್ಲ ಆಟಕ್ಕೆ ಹೋಗ್ತಿದ್ದೆವು. ನಾವು ಅಂತ ಹೇಳಿದರೆ ನಮ್ಮ ಏರಿಯಾದಲ್ಲಿ ದೇವಿ ಮಹಾತ್ಮ ಆಟ ಆಗೋದಿಲ್ಲ. ಪೊಲಳಿ ಏರಿಯಾದಲ್ಲಿ ದೇವಿ ಮಹಾತ್ಮ ದೂರ ಹೋಗಬೇಕು, ಬೆಳ್ಳೂರಿಗೆ ಹೋಗಬೇಕು. ಅಲ್ಲಿವರೆಗೆಲ್ಲ ಹೋಗಿ ನಮಗೆ ಯಕ್ಷಗಾನವನ್ನೆಲ್ಲ ತಾಯಿ ತೋರಿಸ್ತಾ ಇದ್ರು. ನಮಗೆ ಯಕ್ಷಗಾನಕ್ಕೆ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ತಾಯಿ. ಸರ್, ತಾವು ನಿಜವಾಗಿ ಯಕ್ಷಗಾನದ ಹಿಮ್ಮೇಳ ಅಥವಾ ಮುಮ್ಮೇಳ ತಮ್ಮ ಮೋಹನ್ ಕುಮಾರ ಮುಂಜೂರು ಬಹಳ ಪ್ರಸಿದ್ಧ ವೇಷಧಾರಿ. ಹೌದು. ಆದ್ರೆ ತಾವು ಯಾವುದೇ ರೀತಿಯ ಹಿಮ್ಮೇಳ ಅಥವಾ ಮುಮ್ಮೇಳದ ಪ್ರಾಥಮಿಕ ಶಿಕ್ಷಣವನ್ನು ಏನು ಕಲೀಲಿಲ್ಲ. ಹಾಗಂತ ತಾವು ಸಂಘಟಕರಾಗಿ ಮೊದಲು ತಮ್ಮ ಸಂಘಟನೆಯಲ್ಲಿ ಮಾಡಿದ್ರಿ. ಆ ಪ್ರಸಂಗ ಹೇಗೆ ಬಂತು? ಹೌದು, ನನಗೆ ಆಟ ದ ಬಗ್ಗೆ ಏನು ಗೊತ್ತಿಲ್ಲದಿದ್ರು ಆಟ ನೋಡೋ ಹುಚ್ಚು ತುಂಬ ಇತ್ತು. ನಾನು ಎಲ್ಲಿ ಆಟ ಇದ್ರೂ ಹೋಗ್ತಾ ಇದ್ದೆ. ಮತ್ತು ಹೆಚ್ಚಾಗಿ ಮಂಗಳೂರು ಪುರಭವನದಲ್ಲಿ ಶನಿವಾರ ದೊಡ್ಡ ಸೆಟ್ಟಿದ್ದು ಆಟ ಆಗ್ತಾ ಇತ್ತು. ಆಗ ಭಯಂಕರ ಆಟ ಆಗ್ತಾ ಇತ್ತು. ಆಗ ಏನು ಇಲ್ಲದಿದ್ರು ಅದಕ್ಕೆ ಒಂದು ತಪ್ಪಿಸ್ತಿರಲಿಲ್ಲ. ಸಂಜೆವರೆಗೆ ಕೆಲಸ ಮಾಡಿ ನಂತರ ಅಲ್ಲಿಂದ ಟೌನ್ ಹಾಲ್ಗೆ ಹೋಗಿ ಅಲ್ಲಿ ಆಟ ನೋಡಿ, ಆಗ ಕಲಾವಿದರನ್ನೆಲ್ಲ ಬಾರಿ ಹತ್ತಿರದಿಂದ ನೋಡ್ತಾ ಇದ್ದೆ. ಚೌಕಿಗೆ ಹೋಗಿ ಅವರನ್ನು ಯಾರು ಅಂತೇಳಿ ನೋಡಿ ಅವರನ್ನು ದೂರದಿಂದ ನೋಡುವುದು, ಹೀಗೆಲ್ಲ ಮಾಡಿ ಅವರ ಬಗ್ಗೆ ಒಂದು ನಮಗೆ ಸಾಮೀಪ್ಯ ಬಂತು. ಹಾಗೆ ಮಾಡ್ತಾ ಇರುವಾಗ ನನಗೆ ಆಟ ನೋಡುವುದು ಇದೆಲ್ಲ ಹುಚ್ಚಾಗಿ ಒಂದು ಸಂದರ್ಭ ಬಂತು. ನಾನು ಸಂಘಟಕ ಆಗಿ ಮೊದಲು ಮಾಡಿದ ಸಂಘಟನೆ ಅಂತ ಹೇಳಿದರೆ ನಮ್ಮ ಗುರುಪುರ ಕೈಕಂಬದ ಸಾರ್ವಜನಿಕ ಗಣೇಶೋತ್ಸವ. ಅಲ್ಲಿ ಮುಂಚಿನಿಂದಲೂ ದೊಡ್ಡ ಸೆಟ್ಟಿನ ಆಟ. ಚೌತಿಯ ದಿವಸ ಕುರಿಯ ಭಾಗವತರು, ಪೂಂಜರು, ಹೀಗೆ ಸಂಪಾಜೆಯವರು ಮತ್ತು ದೊಡ್ಡ ಕಲಾವಿದರೆಲ್ಲ, ಗೇರುಕಟ್ಟೆ ಗಂಗಾ ಶೆಟ್ಟರು ಎಲ್ಲ ದೊಡ್ಡ ಕಲಾವಿದರೆಲ್ಲ ಬಂದು ಅಲ್ಲಿ ಆಟ ಆಗ್ತಾ ಇತ್ತು. ಆ ಆಟಕ್ಕೆ ನಾನು ಖಂಡಿತ ಹೋಗ್ತಿದ್ದೆ. ಅಲ್ಲಿ ಲೀಸ್ಟ್ ಮಾಡುವುದು, ಅಲ್ಲಿ ಅವರು ಆಟ ಶುರುವಾಗುವುದು, ಇದೆಲ್ಲ ಒಳ್ಳೆ ರೀತಿಯಲ್ಲಿ ಆಗ್ತಾ ಇತ್ತು. ಕ್ರಮೇಣ ಏನಾಯ್ತು ಅಂತ ಹೇಳಿದರೆ ಅವರಿಗೆ ಅಲ್ಲಿ ಸಟ್ಟು ಮಾಡಲಿಕ್ಕೆ ಕಷ್ಟ ಆಯಿತು. ಅವರು ಅದನ್ನು ಬಡಗುತಿಟ್ಟಿನವರಿಗೆ ಕೊಟ್ಟರು. ಬಡಗುತಿಟ್ಟು ಬೇಡ ಅಂತಲ್ಲ, ಆದರೆ ಅಲ್ಲಿ ತೆಂಕುತಿಟ್ಟಿನ ಆಟಕ್ಕೆ ಭಾರಿ ಪ್ರಾಧಾನ್ಯತೆ ಇತ್ತು, ಒಳ್ಳೆ ಸಭೆ ಆಗ್ತಾ ಇತ್ತು. ಹಾಗೆ ಒಂದು 2 ವರ್ಷ ಅವರಿಗೆ ಕೊಟ್ಟರು. ಅದು ಆಟ ಏನಷ್ಟು ಇದಾಗಲಿಲ್ಲ. ನಾನು ಹೋಗಿ ಅಲ್ಲಿಯ ಸಮಿತಿ ಸದಸ್ಯರೊಬ್ಬರು ಅರುಣಾಕ್ಷ ಕೈಕಂಬ ಅಂತೇಳಿ ಅವ್ರ ಹತ್ರ ಹೋಗಿ ಮಾತಾಡಿದೆ. ನಾನು ಹೇಳಿದೆ, ದಾಯ ಮಾರೆ ನಿಕುಲು ಅಂಚ ಮಾತ ಮಲ್ಪಣಿ ದುಂಬು ಮಾತ ಮೂಲ ಆತು ಶೋಕದ ಆಟ ಅಂತಂದು ಈತ ಗೌಜಿದ ಮಲಮಲ್ಲ ಸೆಟ್ಟದ ಆಟ ಅಂತಂದು ಐನೊಂಜಿ ಮಲ್ಪಾಯ ಪೂಜಾ ಅಂತೇಳಿ ಅವರು ತಮಾಷೆಗೆ ಕೇಳಿದರು. ಮಲ್ಪುಣಿ ಒಂಡೆ ಇಂಚ ಈ ಸಟ್ಟು ಮಲ್ಪಣ ಸಟ್ಟು ಮಲ್ಪ ಏದು ಬಂಗಂಡು ಗೊತ್ತು ನಿಕ್ಕೆ ಈ ಪಂಡಡ್ಡೆ ಮಲ್ಪ ಅಂತ ಹೇಳಿದೆ. ಏನೋ ಒಂದು ನನಗೆ ಒಂದು ಮಾತು ಬಂದೋಯ್ತು.
ಅವರು ನನ್ನನ್ನು ಅವರ ಅಣ್ಣ ರಾಜೀವ್ ಅಣ್ಣ ಅಂತ ಹೇಳಿ ಕೈಕಂಬದಲ್ಲಿ ಚಂದಪ್ಪ ಪೂಜಾರಿ ಅಂತ ಹೇಳಿದ್ರೆ ದೇವಿ ಮಹಾತ್ಮೆ ನೀವು ಕೇಳಿರ್ಬೋದು. ಕಟೀಲು ದೇವಿ ಮಹಾತ್ಮೆ ಅಂದ್ರೆ ಭಯಂಕರ, ಒಂದು 65 ವರ್ಷದಿಂದ ಅವರು ದೇವಿ ಮಹಾತ್ಮೆ ಆಟ ಆಡಿಸ್ತಾ ಇದ್ದಾರೆ. ಅವರು ರಾಜ, ಈಗ ಅವರ ತಂದೆಯ ನಂತರ ರಾಜನ ಅದರ ನೇತೃತ್ವ ವಹಿಸುವುದು. ಅವರ ಅಲ್ಲಿಗೆ ಕರ್ಕೊಂಡು ಹೋದ್ರು. ಅವರು ಸಾರ್ವಜನಿಕ ಗಣೇಶೋತ್ಸವದ ಕಾರ್ಯದರ್ಶಿ ಆಗಿದ್ದರು. ನಮ್ಮ ಬೇರೆ ಆಟದ ಸೆಟ್ ಮಲ್ಪುವಿರಿಗೆ ನಮ್ಮ ತೆಂಕುದ ನಮ್ಮ ಅವು ಬಿಡ್ತಿದ್ದ ನೀನು ಮಲ್ಪೊಳ್ಳಿ ಅತ್ತ ಅಂತ ಹೇಳಿದರು. ಹಾಗೆ ಮಲ್ಪವ್ರು ಅಂತ ಕೇಳಿದ್ರು. ಆಯ್ತಾಯ್ತು ಹೇಳಿದ್ರು. ನನಗೆ ಏನು ಗೊತ್ತಿಲ್ಲ ಕಲಾವಿದರ ಬಗ್ಗೆ, ಗುರ್ತುಂಟು ಬಿಟ್ಟರೆ ಅವರ ಫೋನ್ ನಂಬರ್ ಅದು ಇದು ಏನು ಗೊತ್ತಿಲ್ಲ. ಅವರು ಸಮಿತಿಯ ಅಧ್ಯಕ್ಷರನ್ನೆಲ್ಲ ಕರ್ಕೊಂಡೋಗಿ ಫಿಕ್ಸ್ ಆಯ್ತು, ಅದು ಆಟ ನಾನೇ ಮಾಡಿಸುವುದು ಅಂತ ಆಯಿತು. ಕುರುಕ್ಷೇತ್ರ ಪ್ರಸಂಗ ಕೂಡ ಗಂಟಾಯಿತು. ಅದರ ಬಗ್ಗೆ ಅಷ್ಟು ಏನು ದೊಡ್ಡ ನಾಲೆಜ್ ಇಲ್ಲ. ಒಂದು ಇದು 30 ವರ್ಷದ ಹಿಂದೆ ನಾನು ವಹಿಸಿಕೊಂಡಾಗಿದೆ. ಮತ್ತೆ ಬಂದು ನಮ್ಮ ಅಲ್ಲಿ ಆಟದ ಯಾರು ನಾನು ಶುರುವಿಗೆ ಫೋನ್ ಮಾಡಿದ್ದು ಸಿದ್ದಗಟ್ಟಿ ವಿಶ್ವನಾಥ ಶೆಟ್ಟರಿಗೆ. ಅವ್ರ ಹತ್ರ ಬೇರೆಯವ್ರ ಹತ್ರ ನಂಬರ್ ಎಲ್ಲ ಕಲೆಕ್ಟ್ ಮಾಡಿ ಅವರಿಗೆ ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ಕೇಳಿದೆ. ಅವರೆಲ್ಲ ಹೇಳಿದರು ಮಾಡ್ಬೋದು ಅಂತ. ಮತ್ತು ಕುರಿಯ ಭಾಗವತರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಸೆಟ್ ನನ್ನ ತಮ್ಮ ಕೂಡ ಅದಕ್ಕೆ ಹೆಲ್ಪ್ ಮಾಡಿದ್ದಾನೆ. ಅವನೆಲ್ಲ ಸೇರಿಕೊಂಡು ಆಗ ಅವ ಮೇಳದಲ್ಲಿದ್ದ. ಮೇಳದಲ್ಲಿದ್ದ ಆಗ ಮೊದಲು 30 ವರ್ಷದ ಮೊದಲು ಅಂದರೆ ಒಂದು 3 ವರ್ಷ ಆಗಿದೆ ಅಷ್ಟೇ. ಹಾಗೆ ಅವನದೆಲ್ಲ ಸಪೋರ್ಟಿಂದ ನಾನು ಮೊದಲು ಸೆಟ್ ಮಾಡಿದ ಆಟ ಕೈಕಂಬದಲ್ಲಿ ಕುರುಕ್ಷೇತ್ರ ಪ್ರಸಂಗ. ನಾವು ನಾನು ಆಗಲೇ ಹೇಳಿದ ಹಾಗೆ ನಮಗೆ ಪ್ರಾಥಮಿಕವಾದಂತಹ ಶಿಕ್ಷಣ ಇಲ್ಲದೆ ಹೋದ್ರು ಕೂಡ ಒಂದು ಪ್ರಸಂಗ ಒಂದು ಆರಿಸುವುದಂತಾಗ್ಲಿ ಅಥವಾ ಪ್ರಸಂಗ ಆರಿಸಿದ ಮೇಲೆ ಅದಕ್ಕೆ ಸರಿಯಾದ ಹಿಮ್ಮೇಳ ಅಥವಾ ಮುಮ್ಮೇಳ ಆಗಲಿ ಇವರನ್ನೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ತೂಕ ಮಾಡಿ ಅಳತೆ ಮಾಡಿ ಆರಿಸಿ ತೆಗಿಬೇಕು ಅಂತ ಹೇಳಿದ್ರೆ ಅದು ಒಂದು ಕಲೆ. ಹಾಗಾಗಿ ಆ ಕಲೆ ನಿಮ್ಗೆ ಹೇಗೆ ಸಿದ್ಧಿ ಆಯ್ತು? ಅದು ಆಟ ನೋಡಿ, ಆಟವೇ ನೋಡಿ. ಈಗೊಂದು ನಾನು ಗೇರುಕಟ್ಟೆ ಗಂಗಾ ಶೆಟ್ಟರಿದ್ದು ಒಂದು ವೇಷ ನೋಡ್ತೇನೆ. ಅವರು ಈ ಬಣ್ಣದ ವೇಷ ಆದರೂ ಕಿರೀಟ ವೇಷದಲ್ಲಿ ಎಲ್ಲ ತುಂಬ ಪ್ರಸಿದ್ಧರು. ಕುರಿಯ ಭಾಗವತರು, ಹಾಗೆ ಪದ್ಯಾನ ಶಂಕರನ್ನ ಹಿಮ್ಮೇಳದಲ್ಲಿ ಈಗೆಲ್ಲ ಅವ್ರದ್ದೆಲ್ಲ ಪರಿಚಯ ಇತ್ತು. ಹಾಗೆ ಒಂದು ಆಟ ಮಾಡುವಾಗ ನಾನು ಮೊದಲು ಸೆಟ್ ಮಾಡಿದ್ದು ಕುರಿಯ ಗಣಪತಿ ಶಾಸ್ತ್ರಿಗಳು, ಬಟ್ಟಿಗೆರೆ ಪುರುಷೋತ್ತಮ ಪೂಂಜರು ಅಂಥ ಭಾಗವತರನ್ನೆಲ್ಲ ಮಾಡಿ ಅದಕ್ಕೆ ಬೇಕಾದ ಲೀಸ್ಟ್ ಮಾಡಿ ಅದಕ್ಕೆ ಯಾರ್ಯಾರೆಲ್ಲ ಕಲಾವಿದ ಬೇಕು ಅಂತ ಹೇಳಿ ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟರು, ಗೋವಿಂದ ಭಟ್ರು ಇಂಥ ದೊಡ್ಡ ದೊಡ್ಡ ನಾನು ಮೊದಲು ಮಾಡಿದ ಸೆಟ್ಟೇ ದೊಡ್ಡ ಗಜ ಸೆಟ್. ಹಾಗಾಗಿ ಆವತ್ತು ಪ್ರಾರಂಭ ಆದದ್ದು. ಇವತ್ತಿನವರೆಗೆ ನಾನು ಸಣ್ಣ ಮಟ್ಟಿನ ತಾಳಮದ್ದಲೆ ಆಗಲಿ ಯಕ್ಷಗಾನ ಆಗಲಿ ಸೆಟ್ ಮಾಡುವುದೇ ಇಲ್ಲ. ನಾನು ಮಾಡಿದ್ದೆ ಅದನ್ನು. ಹಾಗೆ ಅದು ಅವರಿಂದ ಎಲ್ಲ ಕೇಳಿ ನಾನು ಕಲ್ತದ್ದು. ನನಗೆ ನೋಡಿ ಆಟ ನೋಡಿ ಗೊತ್ತಿತ್ತು. ಕಲಾವಿದರ ಬಗ್ಗೆ ಯಾರು ಯಾವ ಪಾತ್ರ ಮಾಡ್ತಾರೆ ಅಂತ ಹೇಳಿ ನನಗೆ ಒಂದು ಅಂದಾಜಿತ್ತು. ಮತ್ತು ನಾನು ಅದಕ್ಕೆ ಬಗ್ಗೆ ಎಲ್ಲ ಕೆಲವೆಲ್ಲ ಮಾಹಿತಿಯನ್ನೆಲ್ಲ ಹಿರಿಯ ಕಲಾವಿದರಿಂದ ಮತ್ತು ನನ್ನ ತಮ್ಮನಿಂದ ಎಲ್ಲ ನೋಡಿ ಕೇಳಿ ಕಲಿತು ನಾನು ಮೇಲೆ ಬಂದವ. ಹಾಗೆ ಸರ್, ಈಗ ಒಂದು ಸಂಘಟನೆ ಮಾಡಬೇಕು ಅಂತಾದ್ರೆ ತಮ್ಮ ತಯಾರಿ ಹೇಗಿರ್ತದೆ? ಒಂದು ಯಕ್ಷಗಾನ ಸಂಘಟನೆ ಪ್ರಾರಂಭದಿಂದ ಕೊನೆ ತನಕ ನಿಮ್ಮ ಹೇಗೆ? ಹೌದು, ನಾನು ಈಗೊಂದು ಕೈಕಂಬದ ತಾಳ ಇದು ಸೆಟ್ಟಿಂಗ್ ಆದ ನಂತರ ನಾನು ಮತ್ತೆ ಹೆಚ್ಚಾಗಿ ತೊಡಗಿಸಿಕೊಂಡದ್ದು ಪೊಲಳಿ ಯಕ್ಷಕಲಾ ಪೊಲಳಿ ಅಂತ ಇತ್ತು. ಅದರಲ್ಲಿ ಶುರುವಿಗೆ ಅದು ಈಗ 30 ವರ್ಷ ಆಯಿತು. ಶುರುವಿಗೆ ಅದನ್ನು ವೆಂಕಟೇಶ್ ನಾವಡ್ರು, ಆನಬ ಪೊಲಳಿ ಅವರೆಲ್ಲ ಅದನ್ನು ಸ್ಟಾರ್ಟ್ ಮಾಡಿದರು. ಅದನ್ನು ಸೆಟ್ಟಿಂಗ್ ಮಾಡ್ತಾ ಇದ್ದದ್ದು ಮಿಜಾರು ತಿಮ್ಮಪ್ಪ ಹಾಸ್ಯಗಾರ. ಆಗ ಕರ್ನಾಟಕ ಮೇಳದ ಒಂದು ಒಳ್ಳೆ ಟೈಮ್ ಅದು. ಹಾಸ್ಯಗಾರ ಅಲ್ಲಿ ಹತ್ತಿರದವರು, ಹಾಗಾಗಿ ಅವರು ಮಾಡ್ತಾ ಇದ್ರು. ಅವರು 2 ವರ್ಷವನ್ನು ಮಾಡಿದ್ದಾರೆ, ಮತ್ತೆಲ್ಲ ನಾನು ಮಾಡಿದ್ದೆ. ಹಾಗೆ ಅದರಲ್ಲಿ ತೊಡಗಿಸಿಕೊಳ್ಬೇಕಿದ್ರೆ ನಾನು ಮೊದಲು ಬರುವ ಒಂದು ಆಟಕ್ಕೆ ಪ್ರಸಂಗ ಯಾವುದು ಅಂತ ನಾನು ಆಯ್ಕೆ ಮಾಡ್ತೇನೆ. ಪ್ರಸಂಗ ಆಯ್ಕೆ ಮಾಡುವಾಗಲೂ ಕೂಡ ಕೆಲವೆಲ್ಲ ವಿಷಯಗಳನ್ನು ನೋಡಬೇಕಾಗ್ತದೆ. ಅಂದರೆ ಅದರಲ್ಲಿ ನಮ್ಮ ಪ್ರೇಕ್ಷಕರಿಗೆ ಈ ಪೊಲಳ್ಳಿ ಉದಾಹರಣೆಗೆ ಒಂದು ಪೊಲಳ್ಳಿ ಅಂತ ತಗೊಂಡ್ರೆ ಅಲ್ಲಿ ಎಲ್ಲವೂ ಬೇಕಾಗ್ತದೆ. ಏರು ರಸವೂ ಬೇಕಾಗ್ತದೆ, ಶೃಂಗಾರವೂ ಬೇಕಾಗ್ತದೆ, ಪುಂಡು ವೇಷದವರಿಗೂ ಕೆಲಸ ಕೊಡಬೇಕು, ಶ್ರೀವೇಷದವರಿಗೂ ಕೆಲಸ ಕೊಡಬೇಕು, ಹಾಸ್ಯದವರಿಗೂ ಕೆಲಸ ಕೊಡಬೇಕು. ಹೀಗೆಲ್ಲ ನಮಗೆ ತಯಾರಿ ಇರ್ತದೆ, ಜವಾಬ್ದಾರಿ ಇರ್ತದೆ. ಅದನ್ನೆಲ್ಲ ಮನಸ್ಸಲ್ಲಿಟ್ಟುಕೊಂಡು ಆ ಪ್ರಸಂಗವನ್ನು ಸೆಟ್ ಮಾಡ್ತೇನೆ. ಪ್ರಸಂಗವನ್ನು ಸೆಟ್ ಮಾಡಿ ನಾನೇ ಒಂದು ಲೀಸ್ಟ್ ಮಾಡ್ತೇನೆ. ಇಂಥದ್ದು ಅಂದರೆ ಅಲ್ಲಿಗೆ ಪೊಲಳ್ಳಿಗೆ ಅಂತ ಹೇಳಿದರೆ ಲೆಕ್ಕದ ಕಲಾವಿದರ ಮಾಮೂಲು ಬರುವವರಿಗೆ ಹೇಳಲೇಬೇಕು, ಬಾಕಿ ಹೆಚ್ಚು ಬೇಕಿದ್ರೆ ಹೆಚ್ಚು ಹೇಳೋದು. ಹಾಗೆ ಬರುವವರಿಗೆ ಪಾತ್ರ ಇಟ್ಟು ಆ ರೀತಿ ಸೆಟ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಕಷ್ಟವೇ ಅದು. ಇಲ್ಲದಿದ್ದರೆ ನಮಗೆ ಒಂದು ಪ್ರಸಂಗ ಮಾಡೋದು, ಯಾರೆಲ್ಲ ಬೇಕಾಗ್ತಾರೆ ಅಂತೇಳಿ ನೋಡೋದು, ಅವರನ್ನು ಕರೆದ್ರೆ ಆಯ್ತಲ್ಲ. ಇದು ಹಾಗಿಲ್ಲ, ಇಂಥವ್ರು ಅಲ್ಲಿಗೆ ಬರಲೇಬೇಕು ಅಂತ ಉಂಟು. ಅವರಿಗೆ ಬೇಕಾದ ಪಾತ್ರವನ್ನೇ ಕೊಡಬೇಕು. ಮತ್ತು ಇದೆಲ್ಲ ಉಂಟು ನಮಗೆ ಇಲ್ಲಿ ಅಲ್ಲಿದ್ದು ಆಡಿಯನ್ಸ್ ಅಂದರೆ ಭಾರಿ ವಿಶೇಷ, ಬೇರೆ ಬೇರೆ ರೀತಿಯನ್ನೆಲ್ಲ ಬಯಸ್ತಾರೆ. ಒಂದು ಇಲ್ಲದಿದ್ದರೆ ಮರು ದಿವಸ ಕೇಳ್ತಾರೆ. ಹೀಗೆಲ್ಲ ಮಾಡಿ ನಾನು ಪ್ರಸಂಗವನ್ನು ಮತ್ತು ತಮ್ಮನ ಹತ್ರ ಕೂಡ ಡಿಸ್ಕಸ್ ಮಾಡಲಿಕ್ಕೆ ಉಂಟು. ನಾನು ಇದೇ ಆದೀತ ಹೀಗೆ ಮಾಡ್ಬೋದಾ, ಹಾಗೆ ಮಾಡ್ಬೋದು ಅಂತ ಹೇಳಿ. ಮತ್ತು ಕೆಲವು ಕಲಾವಿದರ ಹತ್ರ ಕೂಡ ಕೇಳ್ತೇನೆ. ಈಗ ಈ ಗಣೇಶ ಕನ್ನಡಿಗಟ್ಟೆ, ಜಯಪ್ರಕಾಶ್ ಶೆಟ್ಟಿ ಪೇರ್ಮುದೆ, ಸುಣ್ಣಂಬಳದವ್ರ ಹತ್ರ ಕೇಳ್ತೇನೆ, ಉಜಿರೆ ಅಶೋಕ್ ಭಟ್ರ ಹತ್ರ ಕೇಳ್ತೇನೆ. ಹೀಗೆಲ್ಲ ನೋಡಿ ಅವ್ರ ಹತ್ರ ಈಗಲೂ ಕೇಳಿ ಕಲಿತೆ ಅದಕ್ಕೆಲ್ಲ ತಯಾರಿ ಮಾಡೋದು. ಮತ್ತು ಕೆಲವು ಸಲ ಅನಿವಾರ್ಯವಾಗಿ ಒಂದೊಂದು ಕಲಾವಿದರನ್ನು ಬಿಡಬೇಕಾಗ್ತದೆ. ಅಂದರೆ ಬರುವವರಲ್ಲ, ಕೆಲವರನ್ನು ಅನಿವಾರ್ಯ ಈಗ ಯಾವಾಗಲೂ ಕರೆಯವರನ್ನು ಬಿಡಬೇಕಾಗ್ತದೆ, ಪಾತ್ರ ಇರುವುದಿಲ್ಲ.
ಇದು ನಮ್ಮ ಸಾಧಾರಣ ಒಂದು ವರ್ಷದ ತಯಾರಿ ಮಾಡ್ತೇನೆ ನಾನು ಪೊಳಲಿಗೆ. ಅದು ಒಮ್ಮೆ ಯಕ್ಷೋತ್ಸವ ಆದ ನಂತರ ನೆಕ್ಸ್ಟಿಂದ ಅದನ್ನೇ ಪ್ರಾರಂಭ ಮಾಡೋದು, ಬರುವ ವರ್ಷಕ್ಕೆ ಏನು ಅಂತ ಹೇಳಿ. ಅದು ಒಂದು ವಿಭಾಗ ಆದರೆ, ಮತ್ತು ಈಗ ಮಾಮೂಲು ಆಟ ಆದರೆ ಈಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಟಕ್ಕೆ ಹೇಳ್ತಾರೆ, ಆಗ ಅವರಿಗೆ ಪ್ರಸಂಗ ಕೇಳ್ತೇನೆ ಅಥವಾ ನೀವೇ ಮಾಡಿ ಅಂತ ಹೇಳ್ತಾರೆ. ಆ ಪ್ರಸಂಗಕ್ಕೆ ಯಾರೆಲ್ಲ ಆದೀತು ಮತ್ತು ಯಾರು ನಮಗೆ ಆ ಸಮಯಕ್ಕೆ ಒದಗಿ ಬರ್ತಾರೆ ಇದನ್ನೆಲ್ಲ ನೋಡಿಕೊಂಡು, ಮತ್ತೆ ಅವರು ಮೇಳಕ್ಕೆ ಹೋಗುವುದಿದ್ರೆ ಅವರ ಮೇಳದ ಸಮಯ, ಅವರಿಗೆ ಅಲ್ಲಿ ವೇಷ ಹೇಗೆ ಎಂತೆಲ್ಲ ನೋಡಿಕೊಂಡು ಹೀಗೆಲ್ಲ ಸೆಟ್ ಮಾಡ್ತಾ ಹೋಗುದು. ಸ್ವಲ್ಪ ಜಂಜಾಟದ ಕೆಲಸ, ಭಾರಿ ತಲೆಬಿಸಿಯ ಕೆಲಸ. ಹಾಗೆ ಆದರೂ ಅದನ್ನೊಂದು ನನಗೆ ಅದೊಂದು ಹುಚ್ಚು, ಆ ಸೆಟ್ಟಿಂಗ್ ಮಾಡೋದು. ಅದರಲ್ಲಿ ಲಾಭದ ಪ್ರಶ್ನೆ ಅಲ್ಲ, ಅದೊಂದು ಹುಚ್ಚು. ಇದರಲ್ಲಿ ತುಂಬ ಬೈಗುಳ ಕೇಳಿದ್ದು ಉಂಟು. ಆಯೋಜಕರ ಕಡೆಯಿಂದಲೂ ಬೈಗುಳ ಕೇಳ್ತೇವೆ, ಕಲಾವಿದರ ಕಡೆಯಿಂದಲೂ ಬೈಗುಳ ಕೇಳ್ತೇವೆ. ಮತ್ತು ವೇಷದಲ್ಲಿ ಕೆಲವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅವರು ಎದುರಿಗೆ ಮಾತಾಡೋದಿಲ್ಲ, ಮತ್ತು ಹೇಳಿಕೊಳ್ತಾರೆ. ಹೀಗೆ ಈ ರೀತಿ ನಾನು ಸೆಟ್ ಮಾಡ್ತಾ ಹೋಗಿ ಹೀಗಾಗಿ ಒಂದು ಪ್ರಸಂಗ ಅಂತ ಹೇಳಿದರೆ ನನಗೆ ಸಾಧಾರಣ ಅನುಭವ ಆಗಿದೆ. ಹಾಗೆ ಸರ್, ತಾವು ಈಗ ಹೇಳಿದ ಹಾಗೆ ಪೊಳಲಿ ಯಕ್ಷೋತ್ಸವ ಸತತವಾಗಿ ಯಶಸ್ಸನ್ನು ಕಾಣ್ತಾ ಬರ್ತಾ ಇದೆ. ಆದ್ರೆ ಅದರ ಜೊತೆಗೆ ನಿಮ್ಮ ಸಂಘಟನೆಯಲ್ಲಿ ಮೂಡಿ ಬಂದಂತ ಇನ್ನೊಂದು ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಹೇಳಿದ್ರೆ ತಮ್ಮನಾದಂತಹ ಅಮ್ಮುಂಜೆ ಮೋಹನ್ ಕುಮಾರ್ ಅವರು 25 ವರ್ಷ ಮೇಳ ತಿರುಗಾಟವನ್ನ ಮಾಡಿದ ಲೆಕ್ಕದಲ್ಲಿ ಮಾಡಿದಂತ ಅಮ್ಮುಂಜೆ ರಜತ ಪರ್ವ. ಹಾಗಾಗಿ ಅದು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿತು. ಹಾಗಾಗಿ ಅದನ್ನ ಸಂಘಟಿಸಿದ ಬಗ್ಗೆ ಒಂದೆರಡು ನೆನಪುಗಳು, ಅನುಭವಗಳು. ಅದರಲ್ಲಿ ಅವನ ಕೊಡುಗೆ ತುಂಬಾ ಉಂಟು. ನಾನು ಅದರಲ್ಲಿ ಪ್ರಧಾನ ಸಂಚಾಲಕನಾಗಿದ್ದೆ. ಅದಕ್ಕೆ ನಾವು ಮೊದಲು ಮಾಡಿದ್ದು ಒಂದು ಸಮಿತಿ, ಅಮ್ಮುಂಜೆ ರಜತ ಪರ್ವ ಸಮಿತಿ ಅಂತ ಹೇಳಿ ಮಾಡಿ ನಾವು ಹೋಗಿ ಮೊದಲು ಮಾತಾಡಿದ್ದು ಕಟೀಲಲ್ಲಿ ಹರಿಹಸ್ರಣ್ಣರ ಹತ್ರ. ಹರಿಹಸ್ರಣ್ಣರು ಅದಕ್ಕೆ ವಜ್ರಕಂಬಾಗಿ ನಮಗೆ ನಿಂತಿದ್ದಾರೆ. ಪೊಳಲಿ ದೇವಿಯ ಅನುಗ್ರಹದಿಂದ, ಕಟೀಲಮ್ಮನ ಅನುಗ್ರಹದಿಂದ ಅದು ಯಶಸ್ವಿಯಾಗಿದೆ. ನಮ್ಮ ಪ್ರಯತ್ನ ಮಾತ್ರ. ಆದರೆ ಅದಕ್ಕೆ ಹರಿಯಣ್ಣನವರ ತುಂಬ ಸಪೋರ್ಟ್ ಇತ್ತು. ಮತ್ತು ಕೈಕಂಬ ರಾಜಣ್ಣ ಪ್ರೆಸಿಡೆಂಟ್ ಆಗಿದ್ದರು ಅದಕ್ಕೆ. ಮತ್ತು ರಾಜೇಂದ್ರ ಪ್ರಸಾದ್ ಯಕ್ಕಾರ್ ಅವರದ್ದು ತುಂಬ ಸಪೋರ್ಟ್ ಇತ್ತು. ಮತ್ತು ಎಲ್ಲ ಸಮಿತಿಯವರು, ಅವನ ಅಮ್ಮುಂಜೆ ಅಭಿಮಾನಿ ಬಳಗ ಅಂತೇಳಿ ಅವರೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿದರು, ಅವರದ್ದೆಲ್ಲ ಸಪೋರ್ಟು. ಮತ್ತು ನಾವೆಲ್ಲ ಅದರಲ್ಲಿ ತೊಡಗಿಸಿಕೊಂಡು ನಾವೆಲ್ಲ ಮೀಟಿಂಗ್ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲ ಆರ್ಥಿಕ ಸಂಪನ್ಮೂಲ ಇರ್ಬೋದು ಅಥವಾ ಬೇರೆ ಪಾತ್ರ. ಇದು 24 ಗಂಟೆಯ ಕಾರ್ಯಕ್ರಮ, ನಿರಂತರವಾಗಿ 22 ಗಂಟೆ ಆಗಿದೆ. ಮಧ್ಯಾಹ್ನ 1 ಗಂಟೆಯಿಂದ ಮರುದಿವಸ 11 ಗಂಟೆಯವರೆಗೆ ಆಗಿದೆ. ಹಾಗಾಗಿ ನಿರಂತರ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಆಗಿದೆ. ಕಟೀಲಲ್ಲಿ ಆದ ಕಾರಣ ಅದು ಅಷ್ಟು ಗೌಜಿಯಲ್ಲಿ ಯಶಸ್ವಿಯಾಗಿ ಜರುಗಿದೆ. ಅದಕ್ಕೆ ನಾನು ನೆಪ ಮಾತ್ರ, ಅದಕ್ಕೆ ತುಂಬ ಎಲ್ಲರ ಸಹಕಾರದಿಂದ ಅದು ಆಗಿದೆ. ಮತ್ತು ಅಮ್ಮುಂಜೆ ಅಭಿಮಾನಿಗಳು ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಅದಕ್ಕೆ ದೊಡ್ಡ ಕೊಡುಗೆ ಕಟೀಲಿನ ಆಸರಣ್ಣ ಬಂಧುಗಳದ್ದು ಮತ್ತು ಮೇಳದ ಯಜಮಾನರದ್ದು, ದೇವಪ್ರಸಾದ್ ಶೆಟ್ಟರದ್ದು. ಹೌದು. ಆಗ್ಲಿ ಸರ್, ಒಬ್ಬ ಸಂಘಟಕನಾಗಿ ಯಾರೆಲ್ಲ ಕೆಲಸವನ್ನ ಮಾಡಿದ್ದಾರೆ ಅವರನ್ನ ನೆನಪಿಸಿಕೊಳ್ಳುವಂತ ಒಂದು ಒಳ್ಳೆಯ ಗುಣ ಅದು ತಾವು ಆ ಕಾರ್ಯಕ್ರಮದಲ್ಲಿ ಯಕ್ಷೋದ್ಯಮಣಿ ಹೇಳುವಂತ ಅವರಿಗೆ ಅವನ ಅಭಿಮಾನಿಗಳೆಲ್ಲ ಸೇರಿ ಅವನಿಗೆ ಅದು ಆ ಯಕ್ಷೋದ್ಯಮನ್ ಅಂತ ಹೆಸರು ಕೊಟ್ಟದ್ದು ನಮ್ಮ ಕೊಳಿಕಾಡಿ ಗಣೇಶನ್ನ. ಅವರ ಅಭಿಮಾನಿಗಳಲ್ಲಿ ಹೋಗಿ ಕೇಳಿ ಅವರ ಆ ಹೆಸರನ್ನು ಆಯ್ಕೆ ಮಾಡಿ ಅವರನ್ನು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡಿದ್ದಾರೆ. ದೊಡ್ಡ ನಿಧಿಯನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಅದೊಂದು ಯಶಸ್ವಿ ಕಾರ್ಯಕ್ರಮ ಆಯಿತು, ಏನು ದೇವರ ಅನುಗ್ರಹ. ಅದೇ ರೀತಿ ತಾವಾಗ ಹೇಳ್ಬೇಕಾದ್ರೆ ಯಕ್ಷಗಾನವನ್ನ ತಾವು ಹೆಚ್ಚು ಕಡಿಮೆ ನೋಡಿಯೇ ಕಲ್ತದ್ದು ಅಂತ ಹೇಳಿ, ಯಾವ ರೀತಿ ಇದೆ ಏನು ಅಂತ ಹೇಳಿಕೊಂಡು ಮಾಹಿತಿಯನ್ನೆಲ್ಲ ನೋಡಿ ತಾವು ಹೆಚ್ಚು ಕಡಿಮೆ ಈಗ 3 ದಶಕದಿಂದ ಸಂಘಟನೆಯಲ್ಲಿ ತೊಡಗಿ. 3 ದಶಕದ ಹಿಂದೆ ಇದ್ದ ಯಕ್ಷಗಾನ ಈಗ ತಾವು ಕಾಣುವಂತ ಯಕ್ಷಗಾನಕ್ಕೆ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ? ಆಗ ಯಕ್ಷಗಾನಕ್ಕೆ ಹೀಗೆಲ್ಲ ಮಾಧ್ಯಮ ಎಲ್ಲ ಇರಲಿಲ್ಲ, ಮತ್ತು ಫೋನ್ನ ವ್ಯವಸ್ಥೆ ಇರಲಿಲ್ಲ. ಆದರೆ ಕಲಾವಿದರು ತುಂಬ ನಮಗೆ ಬೇಕಾದಾಗೆ ಒದಗಿ ಬರ್ತಾ ಇದ್ರು. ಹಾಗೆ ಒಂದು ಆಗ ಸಟ್ಟು ಮಾಡೋದು ಈಗಿನಷ್ಟು ಸುಲಭ ಅಲ್ಲ, ಕಷ್ಟ. ಅಂದರೆ ಈಗ ಒಂದು ಫೋನ್ ಮಾಡಿದರೆ ಅಥವಾ ಒಂದು ಮೆಸೇಜ್ ಹೀಗೆಲ್ಲ ಉಂಟು. ಆಗ ಒಂದು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಲೀಸ್ಟ್ ಮಾಡಿ ಅವರಿಗೆ ಪತ್ರ ಬರೀಬೇಕು. ಕೆಲವರ ಮನೆಯಲ್ಲಿ ಫೋನ್ ಇರುವುದಿಲ್ಲ, ಪತ್ರ ಬರೀಬೇಕು. ಈಗ MK ರಮೇಶಾಚಾರ್ಯ ಅಂತ ಇದ್ದರು, ಅವರಿಗೆ ನಾನೊಮ್ಮೆ ಸೀತಾ ಪರಿತ್ಯಾಗ ಮಾಡುವಾಗ ಅವರಿಗೆ ಲೆಟ್ರ್ ಹಾಕಿ ಅಲ್ಲಿಂದ ಅವ್ರದ್ದು ಉತ್ತರ ಬರಬೇಕು, ನಾನು ಬರ್ತೇನೆ ಅಂತೇಳಿ. ಅಷ್ಟೇ ಕಾಂಟ್ಯಾಕ್ಟ್. ಅವ್ರ ಮನೆ ಫೋನ್ ಇಲ್ಲದಿದ್ದರೆ ಇಲ್ಲ, ಅವರು ಬಂದರೆ ಬಂದರು. ಆದರೆ ತಪ್ಪಿಸ್ತಿರ್ಲಿಲ್ಲ ಯಾರು. ಆಗ ಎಲ್ಲ ಬರ್ತಿದ್ರು. ಹಾಗೆ ಟೌನ್ ಹಾಲೆಲ್ಲ ನಾವು ಕಾರ್ಯಕ್ರಮ ಮಾಡುವಾಗ ಆಗೆಲ್ಲ ಅವರನ್ನು ಮಾಡ್ತಾ ಇದ್ದೇವೆ. ಒಂದು ಸಮಯಕ್ಕೆ ಸರಿಯಾಗಿ ಬೇಗ ಬರ್ತಿದ್ರು. ಈಗ ಒಂದು ಅವನಿಗೆ ಬೆಳಿಗ್ಗಿದ್ದು ವೇಷ ಆದರೆ ರಾತ್ರಿ 8 ಗಂಟೆ ಆಗುವಾಗ ಎಲ್ಲ ಬಂದಾಯಿತು. ಆಗ ನಮಗೆ ಕಲಾವಿದರ ಟೆನ್ಷನ್ ಇರುವುದಿಲ್ಲ, ಮತ್ತೆ ಬರಲಿಕ್ಕೆ ಇಲ್ಲವ. ಆಗ ವೆಹಿಕಲ್ನ ವ್ಯವಸ್ಥೆ ಎಲ್ಲ ಇರಲಿಲ್ಲ 30 ವರ್ಷದ ಮೊದಲು. ಎಲ್ಲ ಬರ್ತಿದ್ರು. ಮತ್ತು ಯಾರಾದರೂ ಬರದೇ ಇದ್ದರೆ ಇದ್ದ ಸಹ ಕಲಾವಿದರು ಅದನ್ನು ಅಡ್ಜಸ್ಟ್ ಮಾಡ್ತಿದ್ರು, ಅದನ್ನು ಬಿಟ್ಟು ಹೋಗ್ತಿರ್ಲಿಲ್ಲ. ಹೀಗೆ ಮತ್ತು ಈಗ ಅದೊಂದು ನಾವು ಫೋನ್ ಮಾಡೋದು, ಮೊಬೈಲ್ ಮಾಡೋದು, ಎಲ್ಲಿರ್ತಾ ಇತ್ತು ಅಂತ ಕೇಳೋದು, ಆ ಹೊತ್ತಿಗೆ ಅವರು ಬರುವುದು, ಅದೊಂದು ಇದಾಗಿದೆ. ಅದು ಆವತ್ತಿಗೂ ಇವತ್ತಿಗೂ ಅಜಗಜಾಂತರ ಇದೆ, ತುಂಬ ಬದಲಾಗಿದೆ. ಸರ್, ಅದೇ ರೀತಿ ಪಾತ್ರ ಪ್ರಸ್ತುತಿಯನ್ನು ತಾವೇನಾದ್ರು ನೋಡಿದ್ರೆ, ಈಗ ಕಲಾವಿದರು ಬಂದು ಹೋಗೋ ವಿಷಯದ ಬಗ್ಗೆ ತಾವು ಹೇಗಿದ್ರು, ಹೌದೌದು. ಆದ್ರೆ ಒಬ್ಬ ಪಾತ್ರವನ್ನ ಪ್ರಸ್ತುತಿ ಮಾಡುವ ಬಗ್ಗೆ ನೋಡುವಾಗ ಕೂಡ ತಮಗೆ ಮೊದಲಿದ್ದದಕ್ಕೂ ಈಗಿದ್ದದಕ್ಕೂ ಭಾಗವತರಲ್ಲಿ, ವೇಷದವರಲ್ಲಿ, ಹಿಮ್ಮೇಳದವರಲ್ಲಿ ಒಂದು ವ್ಯತ್ಯಾಸ ಕಾಣ್ತದೆ. ಕಾಣ್ತದೆ. ಆಗ
ಭಾಗವತರು ಬೇಗ ಬಂದು ಆವತ್ತಿನ ಪ್ರಸಂಗ ಏನು, ಅದರ ಕಲಾವಿದರು ಏನು, ಅವರನ್ನೆಲ್ಲ ಕರೆದು ಅವರಿಗೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು, ಅಥವಾ ನಡೆಯುವ ನಡೆ ಹೇಗೆ ಅಂತೇಳಿ ಹೇಳ್ತಾ ಇದ್ರು. ಈಗ ಆ ಪಾತ್ರದಲ್ಲಿ ಅವರು ತುಂಬ ಸಲ ಮಾಡಿದ್ರು ಕೂಡ ಆವತ್ತು ಬಂದು ಒಮ್ಮೆ ಅವರು ಕೂತು ಮಾತಾಡುವಂಥದ್ದು ಇತ್ತು, ನಾನು ನೋಡಿದ್ದೇನೆ. ಹೀಗೆ ಹೋಗ್ಬೇಕು, ಅಥವಾ ಅವರು ಅಲ್ಲಿ ಕೂತ್ಕೊಂಡಿದ್ರು, ಕಲಾವಿದರೆಲ್ಲ ಹೋಗಿ ಕೇಳಿ ಅದಕ್ಕೆ ಒಂದು ಪ್ಲಾಟ್ ಅಂತ ಮಾಡಿ ಹೋಗ್ತಾ ಇದ್ರು. ಆಗ ಭಾಗವತರು ಕೂಡ ಬರ್ತಾ ಇದ್ರು. ಆದರೆ ಈಗ ಹಾಗಲ್ಲ, ಈಗ ಸಮಯಕ್ಕೆ ಸರಿಯಾಗಿ ಬರ್ತಾರೆ. ಕಲಾವಿದರು ಕೂಡ, ವೇಷಧಾರಿಗಳು ಕೂಡ ಒಂದು ಅರ್ಧ ಗಂಟೆ ಇರುವಾಗ ಬರುವವರಿದ್ದಾರೆ. ಬಂದು ಅವರಿಗೆ ಅವ್ರದ್ದು ಪ್ರಸಂಗ ವೇಷದ ಪ್ರಸ್ತುತಿ ಏನು ಅಂತ ಗೊತ್ತಿರುವುದಿಲ್ಲ, ಎದುರಿನ ವೇಷದ ಏನು ಮಾಡ್ತಾರೆ ಅಂತ ಗೊತ್ತಿರುವುದಿಲ್ಲ, ಭಾಗವತರ ಹತ್ರ ಮಾತಾಡಲಿಕ್ಕಿಲ್ಲ. ಏನು ಅವರೊಂದು ಈಗೆಲ್ಲ ಯೂಟ್ಯೂಬ್ ಎಲ್ಲ ನೋಡಿ ಬರುವವರು, ಅವ್ರು ಮಾಡ್ತಾರೆ. ಆದರೂ ಆಟ ಹಾಳಾಗೋದಿಲ್ಲ ಈಗ ಸಹ. ಆದರೂ ಅದೊಂದು ಮಾತಾಡಿಕೊಳ್ಳುವಂಥ ಒಂದು ಸಂಬಂಧ ಹೋಗಿದೆ. ಅದು ತುಂಬ ನಾನೀಗ ನೋಡುವುದೇ ಇಲ್ಲ ಹಾಗೆ. ಸರ್, ತಾವು ಪೊಳಲಿ ಯಕ್ಷೋತ್ಸವದ ಸಂಘಟನೆ ಬಗ್ಗೆ ಮಾತಾಡುವಾಗ ಒಂದು ವಿಷಯವನ್ನು ಹೇಳ್ತಾ ಇದ್ರಿ, ಕೆಲವೊಬ್ಬರನ್ನು ನಾವು ಕರೀಲೇಬೇಕು, ಅದನ್ನು ಬಿಟ್ಟು ಹಾಕುವಾಗಿಲ್ಲ. ಈಗ ಒಂದು ಜನಾರ್ದನ ಮುಂಜೆ ಅವರು ಸಂಘಟನೆ ಮಾಡಬೇಕು ಅಂತಾದ್ರೆ ನನ್ನನ್ನ ಕರೀಲಿಲ್ಲ ಅಂತ ಹೇಳುವಂತ ಕೂಗು, ಅಥವಾ ಒಬ್ಬ ಸಂಘಟಕನಾಗಿ, ಕೇವಲ ಜನಾರ್ದನ ಮುಂಜೆ ಮಾತ್ರ ಯಾರೊಬ್ರು ಸಂಘಟಕನಾಗಿ ಇಷ್ಟೆಲ್ಲಾ ಕಲಾವಿದರ ಪರಿಚಯ ಇರಬೇಕಾದ್ರೆ ಇಂಥ ಆಟಕ್ಕೆ ಅವ್ರು ನನ್ನನ್ನು ಕರೀಲಿಲ್ಲ ಅಂತ ಹೇಳುವಂತ ಕೂಗು ಬರದೇ ಇರುವ ಹಾಗೆ, ಅಥವಾ ಬಂದ್ರು ಅದನ್ನ ಯಾವ ರೀತಿ ಸಂಭಾಳಿಸ್ಕೊಂಡು ಹೋಗ್ತೀರಿ ತಾವು ಅಂತ? ಹಾಗೆ ಮಾಮೂಲು ಕರೆಯವರನ್ನು ಕರೀತೇನೆ, ಬಾಕಿ ಪಾತ್ರಕ್ಕೆ ಬೇಕಾದ ಹಾಗೆ ಕರೀತೇನೆ. ಕೆಲವರನ್ನು ಕರೀಲಿಕ್ಕೆ ಆಗುದಿಲ್ಲ. ಆಗ ಎಂತ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ವರ್ಷ ಒಬ್ಬರನ್ನು ಕರೆದು ಬರುವ ವರ್ಷಕ್ಕೆ ಅವರನ್ನು ಬಿಟ್ಟು ಕರೆಯದೇ ಇರುವವರನ್ನು ಕರೀತೇವೆ. ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇವೆ. ಮತ್ತು ಕೆಲವರನ್ನು ಅನಿವಾರ್ಯವಾಗಿ ಕರೀಲಿಕ್ಕೆ ಆಗುವುದಿಲ್ಲ, ಅದು ಕೆಲವೆಲ್ಲ ಕಾರಣ ಇರ್ತದೆ. ಆಗ ಕೆಲವರು ನನ್ನನ್ನು ದೂಷಿಸಿದ್ದುಂಟು, ಅವರು ನಮ್ಮನ್ನು ಕರೆಯುವುದಿಲ್ಲ, ಅವರು ನಮ್ಮನ್ನು ಬಿಡ್ತಾರೆ, ನಮ್ಮನ್ನೆಲ್ಲ ಜೋರು ಇದು ಮಾಡಿದ್ದುಂಟು. ಹಾಗಾಗಿ ಅದು ಅನಿವಾರ್ಯ, ಹಾಗೆಲ್ಲ ಇರ್ತದೆ. ಮತ್ತು ಸಾಧಾರಣ ಎಲ್ಲ ಕಲಾವಿದರನ್ನು ನಾವು ಕರೆದಿದ್ದೇವೆ. ಕರೀಲಿಕ್ಕೆ ಆಗದವರನ್ನು ಒಂದು ವರ್ಷ ಒಬ್ಬರನ್ನು ಕರೀತು, ನೆಕ್ಸ್ಟ್ ಇಯರ್ ಅವರನ್ನು ಬಿಟ್ಟು ಮತ್ತೊಬ್ಬರನ್ನು ಕರೆಯುವುದು, ಹಾಗೆಲ್ಲ ಮಾಡ್ತಾ ಇದ್ದೇವೆ. ಮತ್ತು ಪಾತ್ರ ಹಂಚಿಕೆಯಲ್ಲಿ ಕೂಡ ಸಮಸ್ಯೆ ಇದಾಗ್ತದೆ. ಅದೇ ಆ ಪ್ರಸಂಗ ಸೆಟ್ ಮಾಡುವುದೇ ದೊಡ್ಡ ಕಷ್ಟ ಪೊಳಲಿಗೆ. ಬಾಕಿದ ಕಡೆಗೆ ಏನಿಲ್ಲ, ಒಂದು ಪ್ರಸಂಗ ಮಾಡಿದರೆ ಅದಕ್ಕೆ ಎಲ್ಲರನ್ನು ಕರಿಬೇಕಂತ ಇಲ್ಲ, ನಮ್ಗೆ ಯಾರೆಲ್ಲ ಬೇಕು ಅವರ ಸಮಯ ಸಂದರ್ಭವನ್ನು ನೋಡಿಕೊಂಡು ಕರಿತೇವೆ. ಪೊಳಲಿಗೆ ಆಗುವಾಗ ತುಂಬ ಕಷ್ಟ, ತುಂಬ ನಾನು ಅದರಲ್ಲಿ ದುಡಿಬೇಕಾಗ್ತದೆ. ಮತ್ತು ಅದರಲ್ಲಿ ತುಂಬ ನಾನು ಬೈಗುಳ ತಿಂದದ್ದು ಉಂಟು, ಎಲ್ಲ ಅದರಲ್ಲೆಲ್ಲ ಬೇಡದ ಇದೆಲ್ಲ ಕೇಳಿದ್ದು ಉಂಟು. ಅದು ಹೇಳ್ತಾರೆ, ಅದು ನಾವಡೇರು, ಅಲ್ಲಿ ಅವರು ಸಂಚಾಲಕರು ವೆಂಕಟೇಶ್ ನಾವಡ್ರು ಅಂತ, ನಾವಡೇರು ತೊಂದರೆ ಇಜ್ಜಪ್ಪ ಆರು ಮಲ್ಪೇರು ಅವಪೂರು ಜನರ ಧನ್ಯ ಮಲ್ಪಡು ಅಂತ ಹಾಗೆ ಅಲ್ಲ. ಅದನ್ನು ತಿಳ್ಕೊಂಡವರಲ್ಲ ನಾವಡ್ರು. ನನ್ನ ಬಗ್ಗೆ ವಿಶ್ವಾಸ ಉಂಟು ಅವರಿಗೆ, ಅವ ಹಾಗೆ ಮಾಡುವುದಿಲ್ಲ ಅಂತೇಳಿ ಗೊತ್ತುಂಟು. ಆದರೆ ಕೆಲವರ ಬಾಯಲ್ಲಿ ಹೇಳ್ತಾರೆ. ಆದರೆ ಅಂಥದ್ದು ಬಂದದ್ದು ಕಡಿಮೆ, ಸಾಧಾರಣ ಹೆಚ್ಚಾಗಿ ನಾವು ಹೇಳ್ತೇವೆ. ಮತ್ತು ಪೊಳಲಿಯದ್ದೊಂದು ಒಂದು ನಾವು ಕ್ರಮ ಇಟ್ಟುಕೊಂಡಿದ್ದೇವೆ. ಪೊಳಲಿಯ ಕಾರ್ಯಕ್ರಮಕ್ಕೆ ಬಂದು ನಮಗೆ ಒಂದು ಸಟ್ಟಾಗದೆ ನಮ್ಮ ವಿರುದ್ಧವಾಗಿ ಯಾರಾದರೂ ಹಾಗೆಲ್ಲ ಇದ್ದರೆ, ಅಥವಾ ಕೆಲವು ಸಲ ಒಬ್ಬ ಕಲಾವಿದ 4-5 ಸಲ ಕೈ ಕೊಡ್ತಾನೆ, ಅವನನ್ನು ಮತ್ತೆ ಕರೆಯುವ ಪ್ರಶ್ನೆ ಇಲ್ಲ. ಮತ್ತು ಇಲ್ಲಿ ಬಂದು ನಮಗೆ ನಾವು ಹೇಳಿದ್ದ ಒಂದು ರೂಲ್ಸಿಗೆ ತಪ್ಪಿ ಅವನದೇ ಮಾಡಿಕೊಂಡು ಹೋದರೆ ಅವನನ್ನು ಮತ್ತೆ ಕರೆಯುವ ಪ್ರಶ್ನೆ ಇಲ್ಲ. ಅಂಥದ್ದುಂಟು ಪೊಳಲಿಯಲ್ಲಿ. ಅಂಥ 1-2-3 ಜನರನ್ನು ನಾವು ಕರೆಯುವುದಿಲ್ಲ. ಹೌದು ಹಾಗೆ ಸರ್. ಅದರ ಜೊತೆಗೆ ಈಗ ಕೆಲವೊಂದ್ಸಲ ಏನಾಗ್ತದೆ ಹೇಳಿದ್ರೆ, ಕೆಲವೊಮ್ಮೆ ಕಲಾವಿದರು ಒಟ್ಟಿಗೆ ರಂಗವನ್ನು ಹಂಚಿಕೊಳ್ಳಲಿಕ್ಕೆ ಆಗುದಿಲ್ಲ, ಕಾರಣಗಳು ಬೇರೆ ಬೇರೆ. ಹೌದೌದು. ಅಂತ ಪರಿಸ್ಥಿತಿಗಳೆಲ್ಲ ಬಂದಾಗ ಈಗ ಜನರ ಬೇಡಿಕೆ ಇರ್ತದೆ ಒಂದೊಂದ್ಸಲ, ಇಂಥ ಮಟ್ಟದ ಕಲಾವಿದ್ರೆ ಇಲ್ಲಿ ಬೇಕಾಗ್ತದೆ. ಅದ್ರ ಜೊತೆಗೆ ಇಂಥ ವೈರುಧ್ಯಗಳು ಬಂದಾಗ ಒಬ್ಬ ಸಂಘಟಕನಾಗಿ ಅದನ್ನ ತಾವು ಯಾವ ರೀತಿ ಸಂಭಾಳಿಸ್ತೀರಿ? ಈಗ ಕೆಲವು ಕಲಾವಿದರೇ ಬೇಕು ಅಂತ ಹೇಳುವಾಗ, ಅಥವಾ ಒಬ್ಬರಿಗೆ ಎದುರಿಗೆ ಮತ್ತೊಬ್ಬರು ಸಿಗ್ಬೇಕಂತ ಈಗೆಲ್ಲ ಉಂಟು, ಅದು ಅವರ ಪಾತ್ರಕ್ಕೆ ಅವರೇ ಸಿಗ್ಬೇಕು ಅಂತ ಹೇಳಿ ನಾವು ಸಾಧಾರಣ ಅದನ್ನು ವ್ಯವಸ್ಥೆ ಮಾಡ್ತೇವೆ. ಇಲ್ಲದೇ ಇದ್ರೆ ಅವನನ್ನು ಮತ್ತಿನ ಪಾತ್ರ ಕೊಟ್ಟು ಅದಕ್ಕೆ ಸರಿದೂಗುವ ಕಲಾವಿದರನ್ನು ಅಲ್ಲಿಗೆ ಆಯ್ಕೆ ಮಾಡಿ ಹಾಗೆಲ್ಲ ಮಾಡ್ತಾ ಹೋಗ್ತೇವೆ. ಕೆಲವೆಲ್ಲ ಸಮಸ್ಯೆಗಳು ಬರ್ತದೆ. ಕೆಲವು ಸಲ ಏನಾಗ್ತದೆ ಅಂತ ಹೇಳಿದರೆ, ಕೆಲವು ಕಲಾವಿದರು ಸಡನ್ ಆಗಿ ಅವರಿಗೆ ಆಟಕ್ಕೆ ಬರಲಿಕ್ಕೆ ಕೆಲವು ಕಡೆ ಒಪ್ಪಿಕೊಂಡಿರ್ತಾರೆ, ಇಲ್ಲಿಗೆ ಬರಲಿಕ್ಕೆ ಆಗೋದಿಲ್ಲ. ಮತ್ತು ಬಂದವರಿಗೆ ಆ ಹೊತ್ತಿಗೆ ಮರುದಿವಸ ಬೆಳಿಗ್ಗೆ ಬೇಗ ಏನಾದರೂ ಕಾರ್ಯಕ್ರಮ ಇದ್ದರೆ ವೇಷ ಮಾಡಲಿಕ್ಕೆ ಆಗೋದು, ಅಂಥದ್ದೆಲ್ಲ ಬಂದದ್ದು ಉಂಟು. ಆಗ ಇದ್ದ ಕೆಲವು ಕಲಾವಿದರನ್ನು ಅಡ್ಜಸ್ಟ್ ಮಾಡಿದ್ದು ಉಂಟು ನಾವು. ಆಗ ಅವರು ನಮ್ಮ ಪೊಳಲಿಯ ಕಾರ್ಯಕ್ರಮ ಅಂತ ಹೇಳಿ ಅದನ್ನು ಮಾಡಿದ್ದು ಉಂಟು. ಇಂಥದ್ದೆಲ್ಲ ಕೆಲವೆಲ್ಲ ಸಮಸ್ಯೆಗಳೆಲ್ಲ ಬರ್ತದೆ. ಆದರೆ ದೇವಿಯ ದಯೆಯಿಂದ ಅದೆಲ್ಲ ನೀರಿನ ಹಾಗೆ ಕರಗಿ ಹೋಗ್ತದೆ, ಯಶಸ್ವಿ ಆಗ್ತದೆ ಕಾರ್ಯಕ್ರಮ. ಒಂದು 29 ವರ್ಷ ಆಯಿತು, ಇದು 30ನೇ ವರ್ಷ. ಈಗ ಪೊಳಲಿ ಯಕ್ಷೋತ್ಸವ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಅದೊಂದು ಯಶಸ್ವಿ ಕಾರ್ಯಕ್ರಮ ಅಂತಾಗಿ ದೇವರ ದಯದಿಂದ ಆಗಿದೆ, ನಾವು ನೆಪ ಮಾತ್ರ. ಹೌದು ಸರ್. ಸರ್, ಅದೇ ರೀತಿ ಈಗ ಒಬ್ಬ ಸಂಘಟಕ ಅಂತ ನಾವು ನೋಡ್ಬೇಕಾದ್ರೆ ಒಂದು ಯಕ್ಷಗಾನ ಪ್ರದರ್ಶನಕ್ಕೂ ಅಥವಾ ಒಂದು ತಾಳಮದ್ದಲೆಗೂ ಕೇವಲ 4 ಕಲಾವಿದರನ್ನ ಕರೆಸಿದ ಕೂಡಲೇ ಅವರು ಸಂಘಟಕ ಅಂತ ಆಗುದಿಲ್ಲ. ಅದ್ರ ಹಿಂದೆ ಬಹಳಷ್ಟು ಕೆಲಸಗಳಿದೆ. ಹಾಗಾಗಿ ಒಬ್ಬ ಸಂಘಟಕ ಅಂತ ಹೇಳ್ಬೇಕಾದ್ರೆ ತಾವು ಕೇವಲ
ಕಲಾವಿದರನ್ನ ಕರೆಸುವುದನ್ನು ಹೊರತುಪಡಿಸಿ ಬೇರೆ ಯಾವುದೆಲ್ಲ ಜವಾಬ್ದಾರಿಗಳು ತಮ್ಮ ಮೇಲೆ ಇರ್ತದೆ ಹೇಗೆ? ಅದಕ್ಕೆ ಈಗ ಒಂದು ಯಕ್ಷಗಾನಕ್ಕೆ ಅವರ ಒಂದು ಕಲಾವಿದರ ಬೇಕು ಬೇಡಗಳನ್ನು ಅಲ್ಲಿ ನೋಡಿಕೊಳ್ಳುವಂಥ ಒಂದು ವಿಚಾರ, ಅವರ ಊಟೋಪಚಾರದ ವ್ಯವಸ್ಥೆ, ಅವರಿಗೆ ಚೌಕಿಯ ವ್ಯವಸ್ಥೆ, ಅವರಿಗೆ ಉಳಕೊಳ್ಳಿಕೆ ವ್ಯವಸ್ಥೆ, ಮತ್ತು ಅವರು ಬಂದು ಹೋಗುವಂಥ ಕೆಲವು ಅನಿವಾರ್ಯತೆಗಳನ್ನೆಲ್ಲ ನಾವು ಮಾಡಬೇಕಾಗ್ತದೆ. ಮತ್ತು ಪ್ರಸಂಗದ ಬಗ್ಗೆ ಅವರಿಗೆ ತಿಳಿಸುವುದು, ಅವರ ಪಾತ್ರವನ್ನು ಹೇಳುವುದು, ಇಂಥದ್ದೆಲ್ಲ ಕೆಲವೆಲ್ಲ ತುಂಬ ತಯಾರಿಗಳೆಲ್ಲ ಇರ್ತದೆ. ಹಾಗಾಗಿ ಅದನ್ನು ನಾವು ಮಾಡಬೇಕಾಗ್ತದೆ. ಅದನ್ನು ನಾವು ಮಾಡ್ತೀವಿ. ಕೆಲವು ಸಲ ನಮ್ಮ ಮೇಳದ ಹಾಗೆ ಇರುವುದಿಲ್ಲ ನಮ್ಮ ಲಿಸ್ಟ್. ಈಗ ಮೇಳದಲ್ಲಿ ಇಂಥವ ಎದುರು ವೇಷ, ಇಂಥವ ಪೀಠಿಕೆ ವೇಷ, ಅದನ್ನೆಲ್ಲ ಇಲ್ಲಿ ನಾವು ಮಾಡೋದಿಲ್ಲ. ಅವನ ಯೋಗ್ಯತೆಗೆ ತಕ್ಕ ಹಾಗೆ ಅವನಿಗೆ ವೇಷವನ್ನು ಕೊಡ್ತೇವೆ. ಕೆಲವು ಸಲ ಇಂಥದ್ದೇ ಪಾತ್ರ ಬೇಕು ಅಂತ ಹೇಳಿ ನಮಗೆ ಇರ್ತದೆ ನಮ್ಮ ಮನಸ್ಸಿನಲ್ಲಿ. ಹಾಗಾಗಿ ನಾವು ಸ್ವಲ್ಪ ಸರ್ವಿಸ್ ಕಮ್ಮಿ ಇದ್ದವನನ್ನು ಮಾಡಲಿಕ್ಕೆ ಅರ್ಹತೆ ಇದ್ದವನಿಗೆ ದೊಡ್ಡ ಪಾತ್ರ ಕೊಡ್ತೇವೆ. ಅದರಲ್ಲಿ ನಾವು ಕಲಾವಿದರ ಹತ್ರ ಕೇಳುವ ಪ್ರಶ್ನೆ ಇಲ್ಲ. ಲೀಸ್ಟ್ ಮಾಡುವಾಗ ಅವರ ಹತ್ರ ಎಲ್ಲ ಕೇಳುವುದಿಲ್ಲ, ನಾವೇ ಮಾಡೋದು. ನಮಗೆ ಗೊತ್ತಿರ್ತದೆ ಆ ಪಾತ್ರಕ್ಕೆ ಯಾವ ಜನ ಹೌದು ಅಂತೇಳಿ. ಹಾಗಂತೇಳಿ ಅವನಿಗಿಂತ ಸೀನಿಯರ್ಸ್ ಇರ್ಬೋದು, ಅದನ್ನು ನಾವು ಇಲ್ಲಿ ಅವ್ರ ಹತ್ರ ಹೇಳಲಿಕ್ಕೆ ಹೋಗೋದಿಲ್ಲ, ನಾವೆಲ್ಲ ಅದನ್ನು ಗಣ್ಣಿಗೆ ತಗೊಳ್ಳೋದಿಲ್ಲ. ಆದರೆ ಅವರ ಸೀನಿಯರಿಟಿಗೆ ಬೆಲೆ ಕೊಡ್ತೇವೆ. ಕೆಲವು ಸಲ ಆಗ್ತದೆ. ಈಗ ಸಣ್ಣ ಕಲಾವಿದರಾಗಿ ಈಗ ಅವನಿಗೆ ತಿರುಗಾಟದಲ್ಲಿ ಇದಿರ್ಬೋದು, ಅವನಿಗೆ ಯೋಗ್ಯತೆ ಇರ್ತದೆ, ಆ ವೇಷವನ್ನು ಮಾಡುವ ಕೆಪಾಸಿಟಿ ಇರ್ತದೆ. ಆಗ ನಾವು ಕೊಟ್ಟಿದ್ದೇವೆ. ಇದು ಯಕ್ಷಗಾನದಲ್ಲಿ ಮಾತ್ರ ಅಲ್ಲ, ತಾಳಮದ್ಲೆಯಲ್ಲೂ ಹೇಳುದು ನಾವು. ಈಗ ನಾನು ಆಟವ, ತಾಳಮದ್ಲೆಯೋ, ಗಾನವೈಭವ, ನಾಟ್ಯ ವೈಭವ, ಇಂಥದನ್ನೆಲ್ಲ ಸೆಟ್ ಮಾಡ್ತೇವೆ. ಆಗ ನಾವು ಇದನ್ನೆಲ್ಲ ಸ್ವಲ್ಪ ನಾವು ಸಹ ಅದಕ್ಕೆ ರೆಡಿಯಾಗಿರ್ಬೇಕಾಗ್ತದೆ. ಹೌದು, ಅವರ ಇದಕ್ಕೆಲ್ಲ ನಾವು ಉತ್ತರ ಕೊಡಲಿಕ್ಕೆ ರೆಡಿ ಇರಬೇಕಾಗ್ತದೆ. ಅದನ್ನೆಲ್ಲ ನಾವು ಎದುರಿಸಬೇಕು. ಹಾಗಾಗಿ ಸಂಘಟಕ ಅಂತ ಹೇಳಿದರೆ ಚೆನ್ನಪ್ಪ ಶೆಟ್ಟರ್ ಹೇಳ್ತಿದ್ದೆ, ಸಂಘಟಕ ಅಂತ ಹೇಳಿದರೆ ಸಂಕಟಕ ಅಂತ ಹೇಳಿ. ಅದು ಸಂಕಟಕನೇ. ಎಲ್ಲರಿಂದಲೂ ಒಳ್ಳೆಯದು ಕೇಳುವುದು ಕಡಿಮೆ, ದೂಷಣೆ ಕೇಳುವುದೇ ಜಾಸ್ತಿ. ಹಾಗೆ ಅದು ಅವನ ತಾಕತ್ತದು, ಅದನ್ನು ಮಾಡಬೇಕು. ಮತ್ತೆ ನಾನು ಸ್ವಲ್ಪ ನಿಷ್ಠುರವಾದಿ, ನನಗೆ ಎದುರಿಗೆ ಒಂದು ಮಾತು ಅದೆಲ್ಲ ಇಲ್ಲ, ಆಗುದಿಲ್ಲ ಅಂತಂದ್ರೆ ಬೇಡ ಅಂತ ಹೇಳುವ ನಾನು. ಮತ್ತು ಅದು ಹಾಗೆ ಆಗಬೇಕು, ಹೀಗೆ ಆಗಬೇಕು, ಹಾಗೆ ಅದು ಇಲ್ಲಿ ಆಗೋದಿಲ್ಲ, ನಾನು ನಿಮಗೆ ಕಷ್ಟ ಆಗೋದಾದರೆ ಬೇಡ, ಬೇರೆ ಮಾಡುವಂಥ ಇದೆ. ಇಂಥದ್ದನ್ನೆಲ್ಲ ನಾನು ತುಂಬ ಅನುಭವಿಸಿದ್ದೇನೆ. ಅದು ಕಲಾವಿದರಿಗೆ ಸಾಧಾರಣ ಗೊತ್ತುಂಟು. ಹಾಗೆ ಸರ್, ಆಗಲಿ ಇನ್ನೂ ಬಹಳಷ್ಟು ವಿಷಯಗಳು ನಿಜವಾಗಿ ನಮ್ಮಲ್ಲಿ ಬಾಕಿ ಇದೆ. ಆದರೆ ಒಂದು ಸಂಚಿಕೆ ನಮಗೆ ಸಾಕಾಗುದಿಲ್ವೇನೋ. ಹಾಗಾಗಿ ಇನ್ನು ಉಳಿದ ಪ್ರಶ್ನೆಗಳನ್ನು ಮುಂದಿನ ಸಂಚಿಕೆಗೆ ಇಡೋಣ. ಅಲ್ಲಿ ತನಕ ಒಂದು ಸಣ್ಣ ವಿರಾಮ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆಗೆ ಜನಾರ್ದನ ಮುಂಜೆಯವರು ಸಂಘಟನೆಯ ವಿವಿಧ ಮಜಲುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ ರೀತಿ ಅವರು ಯಕ್ಷಗಾನವನ್ನು ನೋಡಿದ್ದಾರೆ, ಯಾವ ರೀತಿ ಎಲ್ಲ ಬದಲಾವಣೆಗಳಾಗಿದೆ ಅಂತ ಹೇಳೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೂ ಹಲವಾರು ವಿಷಯಗಳು ಬಾಕಿ ಇದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಗಳಿಂದ.